ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಶಶಿ. ನಾವು ಇವತ್ತಿದ್ದೀವಿ ಒಂದು ವಿಶೇಷ ಕಾರ್ಯಕ್ರಮ, ರಂಗಕರ್ಮಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಇವತ್ತು ಹುಬ್ಬಳ್ಳಿಯ ಖ್ಯಾತ ಹಾಸ್ಯ ಕಲಾವಿದರು ಹಾಗೂ ರಂಗಕರ್ಮಿಗಳಾದಂತಹ ಸುಭಾಷ್ ಮೆಹರವಾಡಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಹಾಸ್ಯ ಹಾಗೂ ರಂಗಕರ್ಮಿಯಲ್ಲಿ ತಾವು ಸಾಕಷ್ಟು ಕೃಷಿಯನ್ನ ಮಾಡಿದ್ದೀರಿ. ಹೇಗಿತ್ತು ಸರ್ ನಿಮ್ಮ ಬಾಲ್ಯ? ಹೇಗಿತ್ತು ಸರ್ ನಿಮ್ಮ ಬಾಲ್ಯದಲ್ಲೇ ಮೋಸ್ಟ್ಲಿ ಇದು ನನ್ನ ಹೈಸ್ಕೂಲ್ನಿಂದನೇ ಸ್ಟಾರ್ಟ್ ಆಯಿತು. ಹೈಸ್ಕೂಲ್ನಲ್ಲಿ 3 ವರ್ಷ ಗ್ಯಾದರಿಂಗ್ನಲ್ಲಿ ಗೆಳೆಯರ ಜೊತೆ ಗೂಡಿ ಸ್ಕಿಪ್ ಮಾಡ್ತಿದ್ವಿ. ಅದರಲ್ಲಿ ಹಾಸ್ಯ ಪಾತ್ರದಲ್ಲಿ ನನಗೆ ನೋಡಿ ಖೋ ಅಂತ ನಕ್ಕೊಳ್ಳಿದ್ರೆ ನನ್ನಲ್ಲಿ ಏನೋ ಹಾಸ್ಯದ ಒಂದು ಇದೆ ಅನ್ನೋ ಒಂದು 8ನೇ ತಕ್ಕ ಬಂದ್ಬಿಡ್ತದೆ. ಅದೇ ರೀತಿ 3 ವರ್ಷ ನಾವು ಒಂದು ಹಾಸ್ಯ ಸ್ಕಿಟ್ಗಳನ್ನು ನಮ್ಮ ಗೆಳೆಯರ ಜೊತೆ ಮಾಡ್ತಿದ್ವಿ. ಆಮೇಲೆ ಅಲ್ಲೇ SD ಕುಲಕರ್ಣಿ ಸರ್ ಅಂತ ಹೇಳಿ ಕ್ರಾಫ್ಟ್ ಟೀಚರ್, ಅವರು ನನ್ನ ಕಲೆಯನ್ನು ಗುರುತಿಸಿ ಏಕಪಾತ್ರ ಅಭಿನಯ, ಆಮೇಲೆ ಹಾಡುಗಳಿಗೆ ಡ್ಯಾನ್ಸ್ ಮಾಡಿಸೋದು, ಅಭಿನಯ ಮಾಡಿಸೋದು ಎಲ್ಲ ಮಾಡಿಸಿದ್ರು. ಅದೇ ಕಂಟಿನ್ಯೂ ಕಾಲೇಜ್ನಲ್ಲೂ ಆಯಿತು. ಕಾಲೇಜ್ನಲ್ಲಿಯೂ ಸಹ ಸಮಾನ ಮನಸ್ಕ ಗೆಳೆಯರ ಜೊತೆ. ಅವಾಗಿನ ಗೆಳೆಯರು ಈಗೂ ಅದಾರ. ಪ್ರಕಾಶ್ ಕೃಷಿ ಅವರು ಹೀರೋ ಪಾತ್ರ ಮಾಡ್ತಿದ್ರು. ಅವ್ರು ಬರೀ ಕನ್ಸೆಪ್ಟ್ ಹೇಳ್ತಿದ್ರು. ಆ ಕನ್ಸೆಪ್ಟ್ ಹೆಂಗಿರ್ತದೆ ಅಂತಂದ್ರೆ ಅದೇ ಕಾಲೇಜ್ನಾಗ ಹುಡುಗರು ಹೆಂಗೆ ಅದನ್ನ ಅದರಲ್ಲಿ ನಾ ತಂದೆ ರೋಲ್ ಮಾಡ್ತಿದ್ದೆ. ಆಮೇಲೆ ನಾವೇ ಅದನ್ನ ಡೈಲಾಗ್ ಬರೀ ಕನ್ಸೆಪ್ಟ್ ಹೇಳ್ತಿದ್ರು, ನಾವೇ ಡೈಲಾಗ್ ಹೇಳಿ ಹಾಸ್ಯ ಪಾತ್ರ ಮಾಡ್ತಿದ್ವಿ. ಆಮೇಲೆ 5 ವರ್ಷ ನಾನು ಕಾಲೇಜ್ನಾಗ ಮಾಡಿದಾಗ ಬೇರೆ ಕಾಲೇಜ್ ಹುಡುಗರು ಬಂದು ನಮ್ಮ ಗ್ಯಾದರಿಂಗ್ ಬಂದು ನಮ್ಮ ನಾಟಕ ನೋಡ್ತಿದ್ರು. ಅಷ್ಟು ನಾವು ಚೆಂದಾಗಿ ಮಾಡ್ತಿದ್ವಿ. ಆಮೇಲೆ ಫ್ಯಾನ್ಸಿ ಡ್ರೆಸ್ ಮಾಡ್ತಿದ್ವಿ, ಮಿಮಿಕ್ರಿ ಮಾಡ್ತಿದ್ವಿ. ಆಮೇಲೆ ಜೋಕ್ಸ್ ಹೇಳಿದ್ವಿ. ಒಂದು PUC ಇದ್ದಾಗ ಒಂದು ಜೋಕ್ಸ್ ಹೇಳ್ತೀನಿ. ನಮ್ಮ ಸಿಂದಗಿ ಸರ್ ಅವರು ನನ್ನ ಭೇಟಿ ಆದಾಗೊಮ್ಮೆ ಆ ಜೋಕನ್ನು ನಮಗೇ ನೆನಪು ಮಾಡಿಬಿಟ್ಟು ನಗ್ತಿದ್ದು. ಅಷ್ಟು ಚಂದ ಹೇಳಿತ್ತು. ಅದನ್ನೇ ನಾನು ಮತ್ತು ನಮ್ಮ SSK ಸಮಾಜದವರು ಒಂದು ರಸಮಂಜರಿ ಕಾರ್ಯಕ್ರಮ ಮಾಡಿದ್ವಿ ಸವಾಯಿಗಂದ್ರ ಒಳಗೆ. ಆವಾಗ ಗುರುರಾಜ್ ಹೊಸಕೋಟೆಯವರು ಫಸ್ಟ್ ಟೈಮ್ ಅಲ್ಲೇ ಬಂದಿದ್ರು. ಅವ್ರದ್ದೇ ಮೇನ್ ಕಾರ್ಯಕ್ರಮ. ನಾವು ಒಂದು ಕೆ ಗುಂಡಣ್ಣ ಅವ್ರದ್ದು ಪಂಚಭೂತ ನಾಟಕನ ನಮ್ಮ SSK ಸಮಾಜ ಖ್ಯಾತ್ರ ಭಾಷೆಯಲ್ಲಿ ಅದನ್ನ ಅನುವಾದ ಮಾಡಿ ಆಡಿದ್ವಿ. ಅದರಲ್ಲಿ ನಂದು ಅಯ್ಯರ್ ಪಾತ್ರ ಬಹಳ ಚಂದ ಹಾಸ್ಯ ಪಾತ್ರ. ಪೂರಾ ನಗೆ ನಾಟಕನ ಅದು ಕೆ ಗುಂಡಣ್ಣ ಅವ್ರದ್ದು ಪಂಚಭೂತ. ಅದರಲ್ಲಿ ನಾನು ಸವಾಯಿಗಂದ್ರಲ್ಲಿ ನೋಡಿದಾಗ ಅಲ್ಲೇ ಗಿರೀಶ್ ಕಾರ್ನಾಡ್ ಅವ್ರ ಅಸಿಸ್ಟೆಂಟ್ ಅನಿಲ್ ಠಕ್ಕರ್ ಅವರು ರಂಗಕರ್ಮಿ, ಖ್ಯಾತ ಉರ್ದು ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿದವರು. ಅವರು ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ಅವಕಾಶ ಸಿಕ್ತು. ಒಂದು 3 ನಾಟಕಗಳನ್ನು ಅವ್ರ ಜೊತೆ ಮಾಡಿದೆ. ಅಲ್ಲೇ ನಾನು ಸಾಕಷ್ಟು ಅನುಭವ ಪಡೆದೆ. ಹೇಗಂತಂದ್ರೆ ಅವರು ಬಹಳ ಕ್ರಿಯೇಟಿವ್ ಆಗಿ ಪಂಚುವಲ್ ಆಗಿ ಕರೆಕ್ಟಾಗಿ ಮಾಡ್ತಿದ್ರು. ಸೆಟ್ಟಿಂಗ್ ಆಗಲಿ, ರಂಗ ಸಜ್ಜಿಕೆ ಆಗಲಿ, ಮೇಕಪ್ ಆಗಲಿ, ಆಮೇಲೆ ಮೂಮೆಂಟು, ಡೈಲಾಗ್ ಡೆಲಿವರಿ ಎಲ್ಲ ಕಲ್ತಿದ್ದಲ್ಲೇ. ಅದೇ ನಾಟಕದಿಂದ ನನಗೆ ಸಿದ್ದರಾಜ್ ಕಲ್ಯಾಣಕರ್ ಅವರು ಪರಿಚಯ ಆದರು. ಅಲ್ಲಿ ಅವರು ನಾನು ಸಮಾನ ವಯಸ್ಸಿನವರು. ಅಲ್ಲಿಂದ GH ರಾಘವೇಂದ್ರ ಅವರು ಪರಿಚಯ ಆದರು. GH ರಾಘವೇಂದ್ರ ಅವರು ನಾನು ಶಿಷ್ಯನ ಆಗಿದ್ದೆ. ಯಾಕಂದ್ರೆ ಅವ್ರ ಜೊತೆ ಬಹಳಷ್ಟು ನಾಟಕ ಮಾಡಿದೆ. ಆಮೇಲೆ ಅವರ ನಾಟಕಗಳಲ್ಲಿ ಸಹ ನಿರ್ದೇಶನ ಮಾಡಿದೆ. ಅಲ್ಲೇ ನನಗೆ ಅದೊಂದು ನನಗೊಂದು ಸ್ಕೋಪ್ ಸಿಕ್ತು. ನಾನು ನಿರ್ದೇಶನನೂ ಮಾಡಬಹುದು. ಅವ್ರಿಂದ ನನಗೆ ಸಪೋರ್ಟ್ ಸಿಕ್ತು. ಅಲ್ಲೇ ನಾವು ಬೇಲಿ ಮತ್ತು ಹೊಲ, ಮೆರವಣಿಗೆ, ಅದು ಮೆರವಣಿಗೆ ಬಂಗಾಲಿ ನಾಟಕ. ಅದು ಕನ್ನಡಕ್ಕೆ ಅನುವಾದ ಮಾಡಿ P. ಗಂಗಾಧರ್ ಅವರು ಇದ್ರದ್ದು ನಮ್ಮ ರಂಗಾಯಣದ್ದು ಹೆಡ್ ಅವ್ರು ಬಂದಿದ್ರು. ಅವರು ನಾಟಕ ಮಾಡಿಸಿದ್ರು. ಅದರಲ್ಲಿ ನಮ್ದು ಮೇನ್ ಪಾತ್ರ ಭಾಳ ಚೆನ್ನಾಗಿ ಮೂಡಿಬಂತು. ಆಮೇಲೆ 47ರ ಸ್ವಾತಂತ್ರ್ಯ GH ಅವರೇ ಬರೋದು ನಿರ್ದೇಶನ ಮಾಡಿದ್ರು. ಅದರಲ್ಲಿ ಸಹ ನಿರ್ದೇಶನ ಮಾಡಿ ಒಂದು ಹಾಸ್ಯ ಪಾತ್ರ ಮಾಡಿದ್ದೆ. ಅಲ್ಲಿಂದ ಮತ್ತೆ ಸುದ್ದಿ ಅಂತ ಹೇಳಿ ಒಂದು 45 ನಿಮಿಷ ಭಾಳ ಎಫೆಕ್ಟಿವ್ ವಿಡಂಬನಾತ್ಮಕವಾಗಿ ರಾಜಕೀಯ ವಿಡಂಬನಾತ್ಮಕ ನಾಟಕ ಬಹಳ. ಅದರಲ್ಲಿ ಮೇನ್ ಪಾತ್ರ ಮಾಡಿದ್ವಿ. ಹಂಗೆ ಒಂದು 5-6 ನಾಟಕ ಆದಮೇಲೆ GH ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದರು.
ಆ ಬೇಲಿ ಮತ್ತು ಹೊಲ ನಾಟಕ 2.5-3 ತಾಸಿದ್ದಿತ್ರಿ. ಅವಾಗೆಲ್ಲ ಬಹಳಷ್ಟು 30-35 ಕಲಾವಿದರು ಒಟ್ಟಿಗೆ ಸೇರ್ತಿದ್ರಲ್ಲ. ಅವಾಗ ನನಗೆ ಒಂದು ಸ್ವಲ್ಪ ನೀ ಇದನ್ನು ಮಾಡು ಅಂತ ಹೇಳಿ ಸ್ಕ್ರಿಪ್ಟ್ ನನ್ನ ಕೈ ಕೊಟ್ಟು ಸ್ಕ್ರಿಪ್ಟ್ ಬರೆಯೋದಾಗಲಿ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ನಾನೇ ಹೇಳ್ಕೊಟ್ಟಿದ್ದೆ. ಯಾಕಂದ್ರೆ ನಾನು ಅಲ್ಲಿ ಸ್ಟ್ರಾಂಗ್ ಇದ್ದೆ. ಪೂರಾ ನಂಗೆ ನಾಟಕ ಬಯಟ ಆಗ್ತಿತ್ತು. ಹಂಗಾಗಿ ನನಗೆ ಅದೊಂದು ಜವಾಬ್ದಾರಿ ಕೊಟ್ಟಿದ್ದು. ಆಮೇಲೆ ಅವ್ರು ಬೆಂಗಳೂರು ಟ್ರಾನ್ಸ್ಫರ್ ಆಗುವಾಗ ಬೇಲಿ ಮತ್ತು ಹೊಲನ 1.5 ತಾಸಿಗೆ ಇಳಿಸಿ ಅದನ್ನು KMC ವಿದ್ಯಾರ್ಥಿಗಳಿಗೆ ಅದನ್ನು ಆಡಿಸ್ತಿದ್ರು ಅವರು ಟ್ರಾನ್ಸ್ಫರ್ ಆದ್ಮೇಲೆ ನನಗೆ ಕರೆದು ನನಗೆ ಟ್ರಾನ್ಸ್ಫರ್ ಆಗಿದೆ, ನನಗೆ ಮಾಡ್ಲಿಕ್ಕೆ ಆಗೋಲ್ಲ, ನೀವು ಮಾಡ್ರಿ ಅಂತ ಹೇಳಿ ಆ ನಿರ್ದೇಶನದ ಹೊಣೆಯನ್ನು ನನಗೆ ಹೊರಿಸಿದ್ರು. ಅವಾಗಿಂದ ನಾನು ನಿರ್ದೇಶಕನೂ ಆದೆ. ಆ ಬೇಲಿ ಅದೇ ಅಲ್ಲದೆ KMC ವಿದ್ಯಾರ್ಥಿಗಳಿಗೆ ನಾನು 3-4 ನಾಟಕ ಮಾಡಿಸಿದೆ. ಆಮೇಲೆ ಮುಂದೆ ಹಾಗೆ ಕಂಟಿನ್ಯೂ ಆಯಿತು. ಇವರು ಸಿದ್ದರಾಜ್ ಕಲ್ಯಾಣಕರ್ ಅವರು ಮತ್ತು ನಾವು ನಿನಾಜಮ್ಗೆ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ನಿನಾಜಮ್ ಸೆಲೆಕ್ಟ್ನೂ ಆಗಿತ್ತು. ಸಿದ್ದರಾಜ್ ಕಲ್ಯಾಣಕರ್ ಅವರು ಕಂಟಿನ್ಯೂ ಆಯಿತು. ನಂದು ಸ್ವಲ್ಪ ಆರೋಗ್ಯದ ಅಸ್ತವ್ಯಸ್ತ ಆಗಿ ನಾನು ವಾಪಸ್ ಬರಬೇಕಾಯ್ತು. ನಿನಾಜಮ್ ಕಂಪ್ಲೀಟ್ ಆಗಲಿಲ್ಲ. ಅವರು ಸಾಕಷ್ಟು ಅಲ್ಲಿ ನೋಡ್ತು ಇದು ಮಾಡಿದ್ರು. ನಾ ಮುಂದೆ ಆಕಾಶವಾಣಿಗೆ ಆಫರ್ ಬಂದಿತ್ತು 1980ರಲ್ಲಿ ಹವ್ಯಾಸಿ ಕಲಾವಿದನಾಗಿ. ಹವ್ಯಾಸಿ ಕಲಾವಿದನಾಗಿ 1980ರಲ್ಲಿ ಜಾಯ್ನ್ ಆದಮೇಲೆ ಸಾಕಷ್ಟು ನಾಟಕಗಳನ್ನು ಮಾಡಿಸಿದ್ರು. ಅಲ್ಲೇ ನಮಗೆ ಪ್ರಭಾಶಿಗೌಡ ಮೇಡಮ್, ಯಮುನಾಮೂರ್ತಿಯವರು, GM ಶಿವರವರು, ಶಶಿಧರ್ ನರೇಂದ್ರ ಅವರು ನನಗೆ ಸಾಕಷ್ಟು ಡೈರೆಕ್ಷನ್ ಕೊಟ್ಟು ನನ್ನನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸರ್, ಈಗ ನಿಮ್ಮ ಬಾಲ್ಯ ಈ ಥರ ಇತ್ತು ಸರಿ. ಹೌದು. ಈ ನಿಮ್ಮ ರಂಗಭೂಮಿಯ ಗೀಳು ಹತ್ತಲಿಕ್ಕೆ ಮೂಲ ಕಾರಣ ಏನು ಸರ್ ನಿಮ್ಗೆ? ಅದೇ ಹೇಳಿದಲ್ಲ, ನಾನು ನಾಟಕ ಮಾಡಿದಾಗ ಪ್ರೇಕ್ಷಕರು ನನ್ನನ್ನು ನೋಡಿ ಹುಯಿ ಅಂತ ಹೇಳಿ ನಕ್ಕು ಇದು ಮಾಡಿ ಕೇಕೆ ಹಾಕೋದು. ಆಮೇಲೆ ಪ್ರತಿ ಸಲ ನಾಟಕ ಮುಗಿಸ್ಕೊಳ್ಳಿ ಬಂದು ಹೇಳೋರು, ನೀವು ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ರಿ, ನೀವು ನ್ಯಾಚುರಲ್ ಅದ ಅಂತ ಹೇಳಿ ಅದೊಂದು. ಆಮೇಲೆ ನಂಗೆ ಅದು ಒಂದು ನಾಟಕ ನಾನು ಸವಾಗೇಂದ್ರವಾಲ್ನೇ ಮಾಡಿದೆ ನಮ್ಗೆ ಸಮಾಜದ್ದು. ಅದನ್ನು ಮತ್ತೆ ನನಗೆ ಯಾರೋ ಒಬ್ರು ಹಂಗೆ ಭೇಟಿ ಮಾಡ್ತಾ ಹೋದ್ರು ಹಂಗೆ ಕಂಟಿನ್ಯೂ. ಆಮೇಲೆ ನಾವು ಈ ಚಂಪಾ ಅವ್ರ ನಾಟಕ, ಚಂದ್ರಶೇಖರ್ ಪಾಟೀಲ್ ಅವ್ರದ್ದು ಕುಂಟ ಕರೋತಿ, ಸಿದ್ದರಾಜ್ ಕಲ್ಯಾಣಕರ್ ಅವ್ರ ನಿರ್ದೇಶನದಲ್ಲಿ ಕಾರ್ಪೊರೇಷನ್ ಮಾಡಿದಾಗ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ಒಳ್ಳೆ ನಟ ಅಂತ ಹೇಳಿ, ಬೆಸ್ಟ್ ಆಕ್ಟರ್ ಅಂತ ಹೇಳಿ ಅವಾರ್ಡ್. ಅಂದ್ರೆ ನಿಮ್ಮ ಸ್ನೇಹಿತರು ಆಮೇಲೆ ನೀವು ಮಾಡಿದಂತಹ ನಾಟಕನ ನಿಮ್ಗೆ ಈ ಒಂದು ಲೈನಿಗೆ ತರಲಿಕ್ಕೆ ಮೂಲ ಕಾರಣ. ಸರ್, ಎಷ್ಟು ವರ್ಷಗಳಾಯ್ತು ಸರ್ ನೀವು ಈ ರಂಗಭೂಮಿಯಲ್ಲಿ ಇದ್ದು, ಹಾಗೂ ಆಮೇಲೆ ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ? ಈಗ ನಾನು ಎಂಟ್ರಿ ಆಗಿದ್ದು 47 ವರ್ಷ ಆಯ್ತು. 1979ನಲ್ಲಿ ನಾ ಎಂಟ್ರಿ ಆಯ್ತು. ಅವಾಗ್ಲಿಂದ ಅದೇನೆ ನಡು ಸ್ವಲ್ಪ ಗ್ಯಾಪ್ ಆಯ್ತು. ಯಾಕೆ ಗ್ಯಾಪ್ ಆಯ್ತು ಅಂತಂದ್ರೆ, ನಾನು ಹುಬ್ಬಳ್ಳಿಯಲ್ಲೇ ಮೂಲತಃ ಎಲ್ಲೂ ಹೋಗವಲ್ಲ, ಎಲ್ಲೂ ಮಾಡುವಲ್ಲ. ಹುಬ್ಬಳ್ಳಿಯಲ್ಲಿ ಯಾವುದೇ ತಂಡ ಕರೆದ್ರು ಹೋಗಿ ಮಾಡ್ತಿದ್ದೆ. ಅದೇನಾಯ್ತು, ನಡು ಬಹಳಷ್ಟು ಬಂದೇ ಆಗ್ಬಿಟ್ಟು, ಆಲ್ಮೋಸ್ಟ್ ನಾಟಕನ ಬಂದಾಗ್ಬಿಟ್ಟು ಹುಬ್ಬಳ್ಳಿಯಲ್ಲಿ. ಅವಾಗ ನಾವು ಮಾಡುವಾಗ JS ರಾಘವೇಂದ್ರ ಅವ್ರದ್ದು ಒಂದು ತಂಡ ಇತ್ತು, ಅನಿಲ್ ಠಕ್ಕರ್ ಅವ್ರ ತಂಡ ಇತ್ತು, ಆಮೇಲೆ ಅಭಿನಯ ಭಾರತಿ ಇರ್ತಿತ್ತು. ಅಭಿನಯ ಭಾರತಿ ಈಗ ಧಾರವಾಡಕ್ಕೆ ಶಿಫ್ಟ್ ಆಗಿದೆ. ಆಮೇಲೆ ಇದು ಇತ್ತು, ಮೆಹಬೂಬ್ ಅಂತ ಹೇಳಿ ಒಬ್ರು, ಅವರು ಡೈರೆಕ್ಷನ್ ಮಾಡಿದ್ರು. ಅಲ್ಲಿ ಕಾಂಪಿಟೇಷನ್ ಮೇಲೆ ಆಗ್ತಿತ್ತು. ಅದನ್ನ ಅದು ಬರ್ತಾ ಪ್ರಗತಿ ಕಲಾವಿದ ಅಂತಿತ್ತು. ಅಲ್ಲಿನೂ ಚಟರ್ಜಿ ಅವ್ರ ಡೈರೆಕ್ಷನ್, ಅವ್ರದ್ದು ಡೈರೆಕ್ಷನ್ ನಾವು ಮಾಡಿದ್ವಿ. ಬಹಳಷ್ಟು ಕಲ್ತೇನೆ ಅವಾಗ ಆ ಟೈಮ್ನಲ್ಲಿ. ಆಮೇಲೆ ಏನಾಯ್ತು, ಯಾರು ಸಂಘಟನೆನೇ ಇರಲಿಲ್ಲ. ಹಿಂಗಾಗಿ ನಾನು ಯಾರೂ ಕರೀಲಿಲ್ಲ, ನಾನು ಹೋಗಲಿಲ್ಲ. ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಮತ್ತು ಇತ್ತೀಚೆಗೆ ಈಗ ಬಸವರಾಜ್ ಚಕ್ರಸಾಲಿಯವರು ರಂಗರೇಖಾ ಕಲಾ ಬಳಗ ಅಂತ ಹೇಳಿ ಹುಟ್ಟು ಹಾಕಿ 17ನೇ ವಾರ್ಷಿಕೋತ್ಸವ ಮೊನ್ನೆ 29ಕ್ಕೆ ಆಚರಿಸ್ಕೊಂಡ್ರು ಅವರು. ಅವ್ರ ಜೊತೆ ನಾನೀಗ 2009ರಿಂದ ಮತ್ತೆ ಸಕ್ರಿಯವಾಗಿ ಮಾಡ್ತಾ ಇದ್ದೀನಿ. 6 ವರ್ಷ ಆಯಿತು. ಕನಿಷ್ಠ 7-8 ನಾಟಕ ಅವ್ರ ಜೊತೆ ಮಾಡಿದ್ದೀನಿ. ಅವರು ನನ್ನ ಡೈರೆಕ್ಷನ್ಗೂ ಅವರು ಅವಕಾಶ ಕೊಟ್ಟಾಗ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಅದು ಡೈರೆಕ್ಷನ್ ಮಾಡಿದ್ದೀನಿ. ಸರಿ, ಈಗ ನೀವು ಈ ಒಂದು ಹಾಸ್ಯ ಕಲಾವಿದ ಆಮೇಲೆ ಈ ರಂಗಭೂಮಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹವ್ಯಾಸಗಳು ನಿಮ್ಗೆ ಇದಾವ ಸರ್? ನಂಗೆ ಇದು ಆರ್ಟ್ ಮಾಡೋ ಚಿತ್ರಕಲೆ ಒಳಗೆ ಇತ್ತು. ಯಾವಾಗ ಕಾಲೇಜ್ನಾಗ ಇದ್ದಾಗ ಎಲ್ಲರದ್ದು ಚಿತ್ರ ತೆಗಿತಿದ್ದೆ.
ನಮ್ಮ ಪ್ರಿನ್ಸಿಪಾಲ್ ಚಿತ್ರ ತೆಗೆದು ಹಾಕಿ ಆಮೇಲೆ ಅದನ್ನು ಸೆಕೆಂಡ್ ಪ್ರೈಸ್ನೂ ಬಂದಿತ್ತು. ಆಮೇಲೆ ನಮ್ಮದು ಪ್ರೊಫೆಷ್ನಲ್ಲು ನಾನು ಫೋಟೋಗ್ರಫಿ ಅಂದ್ರೆ ನಮ್ಮ ಮನೆಯಲ್ಲಿ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗನೇ ನಮ್ಮ ಅಣ್ಣಂದಿರು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ರು. ಅವ್ರ ಜೊತೆ ನಾನು ಕಲಿತು ಅದು ಫೋಟೋಗ್ರಫಿನೂ ನನಗೆ ಹವ್ಯಾಸ ಆಯಿತು. ಆಮೇಲೆ ಅದು ಪ್ರೊಫೆಷ್ನಲ್ಲು ಅದನ್ನು ಮಾಡಿದೆ. 35 40 ವರ್ಷ ಫೋಟೋಗ್ರಫಿ ಮಾಡಿ ಈಗ ರಿಟೈರ್ಡ್ ಆಗಿದೆ. ಸರ್ ಏನಂತಂದ್ರೆ ಸರ್ವರಿಗೂ ಈ ನಮ್ಮ ಹಾಸ್ಯ ಹಾಸ್ಯ ಮದ್ದನ ಬರೋದು. ಈಗ ನಿಮ್ಮ ಸಿದ್ದಿಗಿ ಸರ್ನ ನೀವು ನೆನ್ಸ್ಕೊಂಡ್ರಿ, ಹೌದು ಅವ್ರು ನಿಮ್ಮ ಹಾಸ್ಯಕ್ಕೆ ಬಾಳ ನಗ್ತಾ ಇದ್ರು, ಹೌದು. ಆಮೇಲೆ ಅದನ್ನ ನೆನ್ಸ್ಕೊಳ್ತಾ ಇದ್ರೆ ಹೌದು ನಮ್ಮ ವಾಹಿನಿ ಜೊತೆ ಅದನ್ನ ಹಂಚ್ಕೋಬಹುದಾ ಸರ್ ನಾವು? ಅದನ್ನ ನಾವು ಕಾಲೇಜ್ನಾಗ ಹಿಂಗಿತ್ತಂತಂದ್ರೆ ನಾ ಹಿಂದಿ ತಗೊಂಡಿದ್ವಿ. ಸಿಂದಗಿ ಸರ್ ಕನ್ನಡ ಕಲಿಸ್ತಿದ್ರು. ನಾವು ಅವ್ರ ಲೆಕ್ಚರ್ ಕೇಳಲಿಕ್ಕೆ, ಆಮೇಲೆ ಅವ್ರ ಅವ್ರದ್ದು ಹಾಸ್ಯ ಪ್ರಜ್ಞೆ ಬಹಳ ಚಲೋ ಇತ್ತು. ಚಂದಾಗಿ ಅವರು ಹಾಸ್ಯ ಮಾಡ್ತಿದ್ರು. ಅವರೇ ನನ್ನ ಪ್ರೇರಣೆ. ಅವರು ಕ್ಲಾಸಿಗೆ ಹೋಗ್ಕೊಂಡಿರ್ತಿದ್ವಿ ನಾವು. ಅಂದ್ರೆ ನಾವು ಹಿಂದಿ ತಗೊಂಡಿದ್ರು ಅವ್ರ ಮಾತು ಕೇಳಲಿಕ್ಕೆ, ಅವ್ರ ಹಾಸ್ಯ ಕೇಳಲಿಕ್ಕೆ ಇದು ಮಾಡ್ತಿದ್ವಿ. ಒಂದು ಜೋಕ್ ಏನ್ ಹೇಳ್ತೀವಿ ಅಂತಂದ್ರೆ, ನಾನು ಇಬ್ರು ಕುಡುಕರು ಅಲ್ಲಿ ಗ್ಲಾಸ್ ಹೌಸ್ ಮುಂದಿನಿಂದ ಬರ್ತಿರ್ತಾರೆ. ಒಬ್ಬ ಕೈಯಲ್ಲಿ ಅವಾಗ ದೊಡ್ಡ ಟಾರ್ಚ್ ಇಟ್ಟಿದ್ವಿ, ಬ್ಯಾಟ್ರಿ ಅದು ಟಾರ್ಚ್ ಬ್ಯಾಟ್ರಿ ಹಿಡ್ಕೊಂಡು ಹೊಂಟಿದ್ದ. ಬ್ಯಾಟ್ರಿ ಹಿಡ್ಕೊಂಡು ಹೋಗುವಾಗ ಒಬ್ಬ ಕುಡುಕ ಹೇಳ್ತಾನೆ, ಅವನು ಬ್ಯಾಟ್ರಿ ಹಿಡ್ಕೊಂಡು, ನೋಡ್ತಾ ನಾನು ಬ್ಯಾಟ್ರಿ ಚಾಲು ಮಾಡ್ತೇನೆ. ಚಾಲು ಮಾಡಿ ಚಂದಪ್ಪ ನೋಡಲ್ಲ, ಚಂದಪ್ಪ ಕಾಣಿದ್ದು ನೋಡಲ್ಲಿ ಮಟ್ಟ ಬೆಳಕು ಹೋಗಿತ್ತಿಲ್ಲ. ನೋಡ ನೀನೇನು ಮಾಡು, ಆ ಬ್ಯಾಟ್ರಿ ಮೇಲೆ ನಾ ಏನು ಬೆಳಕು ಚೆಲ್ಲೇನಲ್ಲ, ಆ ಬೆಳಕು ಮ್ಯಾಲಿಂದ ನಡ್ಕೋತ ಚಂದ್ರ ಲೋಕಕ್ಕೆ ಹೋಗ್ಬಿಡ್ ನೀವು. ಅವ್ರು ಕುಡುಕ್ರು ಇಬ್ರು. ಅದನ್ನ ಇವಾಗ ಆಕ್ಟಿಂಗ್ ಮಾಡೇ ಕುಡುಕ್ರದ್ದು ಆಕ್ಟಿಂಗ್ ಮಾಡೇ ಹೇಳಿದ್ದೆ. ಅವ ಹಾಗಾದ್ರೆ ಹೇಳ್ತೇನೆ ಹೋಗ್ತೇನೆ ಅಂತೇಳಿ ರೆಡಿ ಆಗ್ತಾನೆ. ರೆಡಿಯಾಗಿ ಆಮೇಲೆ ಫ್ಲಾಶ್ ಮಾಡಿ, ಅಡ್ಡಿ ಇಲ್ಲಪ್ಪ, ನೀ ಭಾಳ ಶಾಣೆ ಆಗಿ ಟಾರ್ಚ್ ನಿನ್ ಕೈಯಾಗೈತಿ, ನಾ ಹೋಗ್ತಿರ್ತೀನಿ, ನಾನ್ ನಡು ದಾರ್ಯಾಗ ಹೋದಾಗ ನೀನು ಟಾರ್ಚ್ ಆಫ್ ಮಾಡಿ ಮ್ಯಾಲಿಂದ ಕೆಳಗ್ ಬೀಳ್ಸ್ಬೇಕಂತ ಮಾಡಿ ಏನ. ಇದನ್ನ ನಮ್ಮ ಪ್ರಿನ್ಸಿಪಾಲ್ ಬಹಳ ಎಂಜಾಯ್ ಮಾಡಿದ್ರು. ಆಮೇಲೆ ನಟರಾಜ್ ಸರ್ ಮೊನ್ನೆ ನಾವು 50 ವರ್ಷದ್ದು ಇದು ಆಯ್ತು. 50 ವರ್ಷದಿಂದ ಯಾರ್ಯಾರು ಕಲ್ತಿದ್ದಾರೆ ಎಲ್ಲರಿಗೂ ಒಂದು ಪುನರ್ಮಿಲನ ಅಂತೇಳಿ ಪ್ರೋಗ್ರಾಮ್ ಆಯ್ತು, ಅಲುಮ್ನಿ ಆಯ್ತು. ಹೋಗಿದ್ದೆ. ನಟರಾಜ್ ಸರ್ನು ಬಹಳ. ಸರ್ ಇಷ್ಟೆಲ್ಲ ನೀವು ಮಾಡ್ತೀರಿ, ಏನೋ ಈ ರಂಗಕ್ಕೆ ಬರ್ತೀರಿ, ಈ ರಂಗಕ್ಕೆ ಬರೋದ್ರ ಹಿಂದೆ ನಿಮ್ಮ ಕುಟುಂಬದ್ದು ಹಾಗೂ ನಿಮ್ಮ ಸ್ನೇಹಿತರ ಪಾಲ್ ಎಷ್ಟಿದೆ ಸರ್? ಸ್ನೇಹಿತರದು ಇನ್ನೂವರೆಗೂ ಇದೆ. ಈಗ ಬರ್ತಾ ಇದಾರೆ ಅವರು, ನನ್ನ ಕೇಳಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆಮೇಲೆ ಅವ್ರು ಅವಾಗ್ಲಿಂದ ನಮ್ಗೆ ಐತಿ, ಸಪೋರ್ಟ್ ಐತಿ. ಆಮೇಲೆ ಅವರು ಬಹಳ ಖುಷಿ ಪಡ್ತಾರೆ. ಆಮೇಲೆ ನನ್ನ ಆ ಟೈಮ್ನಲ್ಲಿ ನಂಗೆ ಇನ್ನೂ ಮದುವೆ ಆಗಿದ್ದಿಲ್ಲ. ಅವಾಗ ನಮ್ಮ ತಾಯಿಯವರಿದ್ರು. ನಮ್ಮ ತಾಯಿಯವರು ಏನು ಹೇಳ್ತಿದ್ದಿಲ್ಲ. ನಮ್ಮ ತಾಯಿಯವರು ನಾಟಕ ಇದ್ದಾಗ ಬಂದು ನೋಡಿ ಹೋದ ಕೂಡ ಮನೆಗೆ ಹೋಗ್ತದೆ ಮೊದಲ ಅದು ನಿವಾಳಿಸಿ ದೃಷ್ಟಿ ತೆಗಿತಿದ್ರು. ಆಮೇಲೆ ನಮ್ಮ ಅಣ್ಣಂದಿರದು ಭಾಳ ಸಪೋರ್ಟ್ ಅದ, ಇವರು ಅಣ್ಣ ಭಾಳ ಸಪೋರ್ಟ್ ಅದ. ಆಮೇಲೆ ಇತ್ತೀಚೆಗೆ ಈಗ ನಮ್ಮ ಸ್ನೇಹಿತರದು ನಮ್ಮ ಮಿಸ್ಸಸ್ ಭಾಳ ಸಪೋರ್ಟ್. ಈಗ ಬರೋರಿದ್ರು, ನಾನು ಬ್ಯಾಟಿದ್ದೆ, ನಂದು ಅಷ್ಟ ತಗೋತಾರ್ದಿಂದ ಏನು ತಗೊಳ್ಳಲ್ಲ ಇಂಟರ್ವ್ಯೂ ಅಂತೇಳಿ, ನೀ ಇಂಟರ್ವ್ಯೂ ಬಂದು ತೋರಿಸ್ತೇನೆ ಹಿಂಗೆ ಅಂತೇಳಿ ಅಕ್ಕಿ ಭಾಳ ನಂಗೆ ಸಪೋರ್ಟ್ ಮಾಡ್ತಾಳ. ಮೊನ್ನೆ ಮಹಿಳಾ ಮಂಡಲ ನಾಟಕ ಮಾಡುವಾಗ ಅಕ್ಕಿನೂ ಸಹಿತ ಪಾತ್ರ ಮಾಡಿದಾಳೆ. ಅಂದ್ರೆ ಮಹಿಳಾ ಮಂಡಲ ಸಲುವಾಗಿನ ನಾನು ಒಂದು ನಾಟಕ ಮಾಡಿಸ್ತೀನಿ, ಪ್ರತಿ ವರ್ಷ ಮಾಡಿಸ್ತೀವಿ. ಗಣೇಶ್ ಜೊತೆಗೆ 3 ವರ್ಷ ಮಾಡಿಸಿದ್ದೀನಿ. ಬಂತು ಈಗ ಸೆಲೆಕ್ಟ್ ಮಾಡಿದ್ವಿ. ಅವಾಗ ನನ್ನ ಹೆಂಡತಿನೂ ಭಾಳ ಉತ್ಸಾಹ, ಅವಕ್ಕಿನೂ ನಾನು ಒಂದು ರೋಲ್ ಮಾಡ್ತೀನಿ, ಸಣ್ಣ ರೋಲ್ ಮಾಡ್ತೀನಿ ಅಂತೇಳಿ ನಾನಿಂದು ಸಪೋರ್ಟ್ ಅದ. ನಮ್ಮ 2 ಮಕ್ಕಳು, ಗಂಡು ಮಕ್ಕಳು, ಅವ್ರು ಇಬ್ಬರದು ಮದುವೆ ಆಗಿದೆ. ನಮ್ಮ 2 ಸೊಸೆಯರು ಬಂದಿದ್ದಾರೆ. ನಮ್ಮ 2 ಗಂಡು ಮಕ್ಕಳು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸರ್ ನಿಮ್ಗೇನಾದ್ರು ಸಿನಿಮಾ ರಂಗದಲ್ಲಿ ಈಗಲೂ ಆಸಕ್ತಿ ಐತೆ ಸರ್ ಹೋಗ್ಬೇಕಂತ? ಆಸಕ್ತಿ ಅಂದ್ರೆ ಇದೆ, ಆದ್ರೆ ಅವಕಾಶ ನಂಗೆ ಸಿಕ್ಕದ, ಇಲ್ಲ ಅಂತಿಲ್ಲ. ನನಗೆ ಈಶ್ವರ ಅಲ್ಲ ನೀನೇ ಅಲ್ಲ ಅನ್ನೋ ಒಂದು ಸೀರಿಯಲ್ ಬಂದಿತ್ತು. ಇದು ಸುತ್ತಮುತ್ತ ಇಲ್ಲೇ ಶೂಟಿಂಗ್ ಇರೋದ್ರಿಂದ ನನಗೆ ಆಫರ್ ಬಂದಿತ್ತು, ಅವಾಗ ಹೋಗಿದ್ದೆ ನಾನು. ಆಮೇಲೆ ಇಲ್ಲೇ ಸುತ್ತಮುತ್ತ ಶೂಟಿಂಗ್ ಇದ್ದಾಗ ಕರೀತಾರೆ,
ಆದ್ರೆ ನನಗೆ ಪರ್ಸನಲಿ ಯಾರು ಹೇಳಿಲ್ಲ ಇನ್ನು ಮಟ್ಟ, ನಾ ಹೋಗಿಲ್ಲ. ಆಮೇಲೆ ಇತ್ತೀಚೆಗೆ ಒಂದು ಟ್ರಸ್ಟ್ ಮೀ ಅನ್ನೋ ಒಂದು ಚಿತ್ರ ಮಾಡಿದ್ದಾರೆ. ಅದರಲ್ಲಿ ಒಂದು ಆ, ಗಾವಟಿ ಔಷಧ ಮಾಡುವಂತ ಒಬ್ಬ ವೈದ್ಯನ ರೋಲ್. ಇಲ್ಲೇ ಯಲ್ಲಾಪುರ್ನಾಗ ಶೂಟಿಂಗ್ ಇತ್ತು, ಒಂದು ದಿವಸದ ಶೂಟಿಂಗ್ ಜಂಗಲ್ನಾಗ ಕರೆದಿದ್ರು, ಅಲ್ಲಿ ಹೋಗಿ ಬಂದೆ. ಆಮೇಲೆ ಈಗ ಸನ್ನಿದ್ರಾಗ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಯೂಟ್ಯೂಬ್ನಾಗ, ದೆವ್ವದ ಹಾವಳಿ ಅಂತೇಳಿ. ಈಗ ಹೇಳಿದಲ್ಲ, ಅವರು ಬಸವರಾಜ್ ಚಟ್ಟುಕಾಲಿ ಅವರು ರಂಗರೇಖಾತ್ಮಕ 17 ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಅವ್ರದ್ದು ಸಂಪರ್ಕ ನಂಗೆ ಕಂಟಿನ್ಯೂ ಅದ, ಚೆನ್ನಾಗಿ ಅವ್ರು ಭಾಳ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ ಹಿರಿಯರು ಅಂತೇಳಿ. ನಮಗೆಲ್ಲ ಅನುಭವದ್ದು ಎಲ್ಲ ಇದು ಮಾಡಿ ಈಗ ಅವರು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ದೆವ್ವದ ಹಾವಳಿ ಅಂತೇಳಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ರೋಲ್ ಕೊಟ್ಟಿದ್ದಾರೆ, ಮಾಡಿದ್ದೀನಿ ಶೂಟಿಂಗ್ ಮುಗಿದೋದು. ಮುಂದಿನ ತಿಂಗಳು ಸರಿ, ಏನು ಈ ವೆಬ್ ಸೀರೀಸ್ಗಳು ಬರ್ತಾ ಇದಾವು, ಆಮೇಲೆ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಬರ್ತಾ ಇದಾವು, ಆಮೇಲೆ ಈ ಟಿವಿ ಚಾನಲ್ಗಳಲ್ಲಿ ಬೆಳೀತಾ ಇದಾವು ಸೀರಿಯಲ್ಗಳು ಸರ್. ಹೌದು. ಈ ಸೀರಿಯಲ್ ನಿಂದ ರಂಗಭೂಮಿಗೆ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ ಸರ್? ಏನು ಎಫೆಕ್ಟ್ ಆಗಿಲ್ಲ. ಯಾಕಂತಂದ್ರೆ ನಾವು ಅವಾಗ 18ನೇ ವರ್ಷ ಇದ್ದಾಗ ಎಂಟ್ರಿ ಆದ್ವಿ. ಆ ತರ ಈಗೂ ಎಂಟ್ರಿ ಆಗ್ತಾನೆ ಇದ್ದಾರೆ ರಂಗಭೂಮಿ. ಏನು ಅದನ್ನ ಬೆಳೆಸೋದು ಉಳಿಸೋದು ನಮ್ಮ ಕೈಯಾಗ ಇದೆ. ಯಾಕಪ್ಪ, ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಂಡು ತಪ್ಪು. ಪ್ರೇಕ್ಷಕರು ಪ್ರತಿ ಸಲ ನಾವು ಹೌಸ್ಫುಲ್ ಆಗ್ತದೆ. ಸವಾಯಿ ಗಂಧರ್ವನಾಗ ನಾವು ಉಚಿತವಾಗಿ ಇದು ಮಾಡ್ತೀವಿ. ಅವಾಗ ನಾವು ಏನು ಪ್ರಚಾರ ಮಾಡೋದಿಲ್ಲ, ಏನಿಲ್ಲ. ಪತ್ರಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಎಲ್ಲ ಫ್ರೆಂಡ್ಸಿಗೆ ಹೇಳ್ತೀವಿ, ವಾಟ್ಸಪ್ನಾಗ ಹಾಕ್ಬಿಡ್ತೀವಿ, ಫುಲ್ ಆಗಿಬಿಡ್ತೀವಿ. ರಂಗಭೂಮಿ ಇನ್ನೂ ಇಂಟ್ರೆಸ್ಟ್ ಬಹಳಷ್ಟು ಮಂದಿಗೆ ಐತಿ. ಆಮೇಲೆ ಅದಕ್ಕೆ ಪ್ರವೇಶ ಮಾಡೋಕ್ಕೂ ಬಹಳಷ್ಟು ಯಂಗ್ಸ್ಟರ್ಸ್ಗೂ ಐತಿ, ಇಂಟ್ರೆಸ್ಟ್ ಐತಿ. ಎಕ್ದಮ್ ಡೈರೆಕ್ಟ್ ಇದಕ್ಕೆ ಜಂಪ್ ಮಾಡ್ಬೇಕನ್ನೋರು ಅದಾರ, ಸೀರಿಯಲ್ಗೆ ಯೂಟ್ಯೂಬ್ಗೆ ಪಿಕ್ಚರ್ಗೆ ಹೋಗುವಂಥವ್ರು ಅದಾರ. ಆಮೇಲೆ ರಂಗಭೂಮಿಗೆ ಬರೋರು ಅದಾರ, ಇಲ್ಲ ಅಂತಿಲ್ಲ. ಯಾಕೆ ನಾ ಅವಾಗ 18ನೇ ವರ್ಷ ಇದ್ದಕ್ಕೆ ನಾ ಹೆಂಗೆ ಎಂಟ್ರಿ ಅದೇ ಇದು ಆಗ್ತಾನ ಅದೇ ತರ ಇದು. ಸರಿ, ರಂಗಭೂಮಿ ಒಳಗಡೆ ಪರ್ಟಿಕ್ಯುಲರ್ ಆಗಿ ಅದರ ತಯಾರಿಗಳೆಲ್ಲ ಯಾವ ತರ ಇರ್ತಾವ ಸರ್? ತಯಾರಿ ನೋಡ್ರಿ, ನಾವು ಮಾಡ್ದಂಗೆ ಇರ್ತದೆ. ಈಗ ನಾವೆಲ್ಲ ಹವ್ಯಾಸಿ ಕಲಾವಿದರಲ್ಲ, ಯಾವುದೇ ಒಂದು ಕೆಲಸನೋ ನೌಕರಿನೋ ಬಿಸ್ನೆಸ್ ಮಾಡ್ಕೊಂತ ಮಾಡ್ತೀವಿ. ಹಿಂಗಾಗಿ ಈಗ ಇಂಟ್ರೆಸ್ಟ್ ಇದ್ದವ್ರ ಬರ್ತಾರೆ ಇಲ್ಲ. ಹಿಂಗಾಗಿ ಇಂಟ್ರೆಸ್ಟ್ ಹೆಂಗ್ ಬರ್ತಾರಲ್ಲ, ಆಟೋಮೆಟಿಕ್ ಆಗಿ ಅದು ಪ್ರೊಡಕ್ಟಿವ್ ಚಲೋ ಆಗೇ ಬಿಡ್ತದ. ಯಾಕಂತಂದ್ರೆ ಅವರು ರಿಹರ್ಸಲ್ಗೆ ಕರೆಕ್ಟ್ ಟೈಮ್ ಬರ್ತಾರ, ಹೇಳಿದ್ದನ್ನೆಲ್ಲ ಕರೆಕ್ಟ್ ಕಲಿತಾರ, ಮಾಡ್ತಾರ. ಯಾಕಂದ್ರೆ ಎಲ್ಲ ಇಂಟ್ರೆಸ್ಟ್ ಇದ್ದವ್ರು ಸಮಾನ ಮನಸ್ಕರೇ ಬಂದ್ಬಿಟ್ಟಿರ್ತಾರ. ಹಿಂಗಾಗಿ ಅದೇನು ತೊಂದರೆ ಎಲ್ಲಿ ಆಗ್ತದೆ ಅಂತಂದ್ರೆ ರೊಕ್ಕ ಹಾಕ್ತದೆ, ಇನ್ವೆಸ್ಟ್ಮೆಂಟ್ ಬಹಳ ಆಗ್ತದೆ. ಒಂದು ನಾಟಕ ಮಾಡ್ಬೇಕು ಕನಿಷ್ಠ 50-60-70 ಸಾವಿರ ಮಟ್ಟ ಬಂದ ಬರ್ತದೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಹುಬ್ಳಿಯಲ್ಲಿ ಎಸ್ಪೆಷಲಿ ಹಾಲ್ಗಳೇ ಏನೋದು ಅವ, ಅದರೆಲ್ಲ ಗುಡೋನ್ ಆಗ್ಬಿಟ್ಟ. ಸವಾಯಿ ಗಂಧರ್ವ ಒಂದ ಕರೆಕ್ಟ್ ಅದ, ಅದು ಪ್ರೈವೇಟ್ ಇರೋದ್ರಿಂದ ನಮ್ಗೆ ಸ್ವಲ್ಪ ದುಬಾರಿ ಆಗ್ತದೆ. ನಾವು ಎಷ್ಟೋ ಸಲ ಹೋರಾಟ ಮಾಡಿದ್ವಿ, ಒಂದು ಟೌನ್ ಹಾಲ್ ಕೊಡ್ರಿ, ಸೆಂಟ್ರಲ್ ಪ್ಲೇಸ್ ಆಗ್ತದೆ, ಅದು ಟೌನ್ ಹಾಲ್ನು ರಿನ್ಯೂವೇಷನ್ ಮಾಡ್ತೀನಿ ಅಂತ ಹೇಳಿ ಅದು ಇನ್ನೂ ಮಠ ಆಗ್ತಾ ಇಲ್ಲ. ಅದು ಸರ್ಕಾರಿ ಕಚೇರಿ ಯಾರು ಇದು ಮಾಡ್ಕೊತಾರೆ. ರಂಗಭೂಮಿಗೆ ನೀವು ಒಟ್ಟಾರೆ ಹೇಳೋದಾದ್ರೆ ಈ ಶ್ರದ್ಧೆ, ಭಕ್ತಿ, ನಿಷ್ಠೆ ಅದ ಇಂಪಾರ್ಟೆಂಟ್. ಅದ ತಯಾರಿ ಎಲ್ಲರಿಗೂ ಬರೋರಿಗೆ ಅದ ತಯಾರಿ. ರಂಗಭೂಮಿ ಹಂಗ ನಾವು ನಟನೆ ಮಾಡ್ತೀವಿ, ರಂಗಭೂಮಿಯಿಂದ ಡೈರೆಕ್ಟ್ ಪಿಕ್ಚರ್ ಹೋಗ್ತೀವಿ ಅಂತೇಳಿ ತಿಳ್ಕೊಂಡು ಬರೋರಿಗೆ ರಂಗಭೂಮಿ ಇದು ಮಾಡೋದಿಲ್ಲ. ರಂಗಭೂಮಿ ಅಂದ್ರೆ ಹೆಂಗ್ರಿ ಅಂತಂದ್ರೆ ಒಂದು ಪಂಕ್ಚುಯಾಲಿಟಿ, ಪ್ರಾಮಾಣಿಕತೆ, ವ್ಯಕ್ತಿತ್ವವನ್ನು ಬೆಳೆಸ್ಬೇಕು ನಾವು ಅಂತ ಹೇಳಿ ಬಂದ್ರೆ ಅದು ಒಳ್ಳೇದು. ಇಲ್ಲ ನಾವು ಹಂಗ ಶೋಕಿಗೆ ಬರ್ತೀವಿ ಅಂದ್ರೆ ಅದು ಅಲ್ಲ. ಸರ್, ಈ ರಂಗಭೂಮಿಯ ಈಗಿನ ಜನರೇಷನ್ ಅವ್ರಿಗೆ ಅದರ ಮಹತ್ವ ಏನೈತಿ ಸರ್? ಅದರ ಮಹತ್ವ ಅಂತಂದ್ರೆ ಅದು ಡೆಡಿಕೇಶನ್ ಮಾಡ್ಬೇಕು. ಯಂಗ್ಸ್ಟರ್ಸ್ ಡೆಡಿಕೇಶನ್ ಮಾಡ್ಲಿಲ್ಲ ಅಂತಂದ್ರೆ ರಂಗಭೂಮಿ ಬರ್ಲಿಕ್ಕೆ ಹೋಗಬೇಡಿ. ಕರೆಕ್ಟ್ ಟೈಮ್ ಬರ್ರಿ, ಹೇಳಿದಷ್ಟು ಕರೆಕ್ಟ್ ಕಲೀರಿ, ಸಾಹಿತ್ಯ ಓದಿ. ಸಾಹಿತ್ಯಲಿಂದನೇ ಅದು ರಂಗಭೂಮಿ. ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ನಾ ಅವಾಗ ಸಣ್ಣವಿದ್ದಾಗ ಎಲ್ಲ ಪತ್ರಿಕೆ ಓದ್ತಿದ್ದೆ, ಸುಧಾ ಓದ್ತಿದ್ದೆ, ಮಯೂರ ಓದ್ತಿದ್ದೆ, ಕಥೆ ಓದ್ತಿದ್ದೆ, ಕಾದಂಬರಿ ಓದ್ತಿದ್ದೆ.
ನಾಟಕ ಓದ್ತಿದ್ದೆ. ಹಿಂಗಾಗಿ ನನಗೆ ಸ್ವಲ್ಪ ಇಲ್ಲೇ ಇಷ್ಟು ಬೆಳಿಲಿಕ್ಕೆ ಕಾರಣ. ಇಲ್ಲ ನಾವು ಹಂಗ ಬರ್ತೀವಿ, ಒಂದು ಸ್ಕ್ರಿಪ್ಟ್ ಹಿಡಿಯಕ್ ಬರುದಿಲ್ಲ, ಓದಾಕ್ ಬರುದಿಲ್ಲ ಅಂತ ನಾವು ಬರಕ್ ಹೋಗ್ಬೇಕು. ಹಾಗಾಗಿ ಸರಿ, ಇದು ಒಟ್ಟಾರೆಯಾಗಿ ಹೇಳೋದಾದ್ರ ರಂಗಭೂಮಿ ಅಳಿವಿನಂಚಿಗೆ ಬಂದ ತಲುಪ್ತಾ? ಇಲ್ಲ, ನಾನ್ಗೆ ಹಂಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಳಿವಿನ ಅಂಚ ಅನ್ನೋದು ಅದು ತಪ್ಪು. ಯಾಕಂತಂದ್ರೆ ಮೊನ್ನೆ ಅದು ಈ ಮಾತನ್ನ ನಾ ಹೇಳ್ತಾ ಇಲ್ಲ, ಸುಭಾಷ್ ನರೇಂದ್ರ ಅವರು ನನ್ಗಿಂತ ಹಿರಿಯರು, ಹುಬ್ಬಳ್ಳಿ ಧಾರವಾಡಕ್ಕೆ ಇನ್ನೂ ಬೆನ್ನೆಲುಬಾಗಿ ನಿಂತ ಒಬ್ಬ ರಂಗಕರ್ಮಿ. ಯಾಕಂತಂದ್ರೆ ಇದರಲ್ಲಿ ಅಳಿಸುವಂಥದ್ದು ಯಾವುದು ಇಲ್ಲ. ಏನು ನಾಟಕ ಬರೆಯೋದು ಕಮ್ಮಿ ಆಗಿದೆ. ನಾಟಕ ಹೊಸ ಹೊಸ ನಾಟಕ ಬರೀಬೇಕು. ಆಮೇಲೆ ಅದ್ರಾಗ ಜಾಸ್ತಿ ಹೆಣ್ಮಕ್ಳು ಬರೀಬೇಕು. ಹೆಣ್ಮಕ್ಳು ಬರೋದ್ರ ಮೊನ್ನೆ ಅದನ್ನ ನಾವು 3 ನಾಟಕದ ಒಂದು ನಾಟಕೋತ್ಸವ ಮಾಡಿದ್ರು ಸುಭಾಷ್ ನರೇಂದ್ರ ಅವರು. ಅವಾಗ ಹಿರಿಯರು ಹೇಳಿದ ಮಾತು, ಯಾಕಂತಂದ್ರೆ ನಾಟಕ ಕಲೆ ಅನ್ನೋದು ಹೆಣ್ಮಕ್ಳು ಜಾಸ್ತಿ, ಆಡಿಯನ್ಸ್ನು ಜಾಸ್ತಿ ಇರ್ತಾರೆ, ಮಾಡೋರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಈಗ ನಾನು ಉದಾಹರಣೆ ಅಂತಂದ್ರೆ, ನಾ ಈ 3 ವರ್ಷದಿಂದ ಹೆಣ್ಮಕ್ಳು ಕರೆದಿದ್ದಕ್ಕೆ ಅವರು ಹೋಗಿ ನಾಟಕ ಮಾಡಿಸಿ ಬರ್ತೀನಿ ನಾನು. ಅವರಲ್ಲೇ ಇರುವಂತ ಉತ್ಸಾಹ ಅದು ಉಳಿದವ್ರಿಗೆ ಬರುದಿಲ್ಲ. ಉಳಿದವ್ರಿಗೆ ಹುಡುಗರಿಗಾಗ್ಲಿ ನಮಗಾಗ್ಲಿ ಬರುದಿಲ್ಲ. ಕೂಡ ಹೋದ್ರ ಅವ್ರು ಏನಾಗ್ತದಲ್ಲ, ನಾನು ಬರೀ 1 ತಿಂಗಳ ರಿಹರ್ಸಲ್ ಮಾಡಿದ್ರೆ ಅದ್ಭುತವಾಗಿ ನಾಟಕ ಮಾಡಿದ್ರು. ಎಲ್ಲರೂ ನಿಲ್ಲಿಸಿದ್ರು. 3 ನಾಟಕ ಮಾಡಿಸಿದ್ದೆ ನಾನು. ಒಂದು ದೇವನ ಮನೆ ಧರಾವೇಂದ್ರ, ಆಮೇಲೆ ಇನ್ನೊಂದು ಗೋವಿಂದ ಮಣ್ಣವ್ರವ್ರದ್ದು ಪಾರ್ವತಿಬಾಯಿ ಪಂಚಸೂತ್ರಗಳು, ಆಮೇಲೆ ಅವ್ರದ್ದೇ ಗೋವಿಂದ ಮಣ್ಣವ್ರವ್ರದ್ದು ಕಳ್ಳರು ಮಹಾಕಳ್ಳರು. ಮತ್ತೆ ಈ ವರ್ಷ ಮಾಡಿಸ್ಬೇಕಾಗಿದೆ, ನೋಡೋದು ಸರಿತಾ ಇಲ್ಲ. ನಾ ಏನ್ ಹೇಳ್ತೀನಿ, ಆದಷ್ಟು ನಾಟಕ ರಚನೆ ಹೆಂಗಿರ್ಬೇಕು ಅಂತಂದ್ರೆ ಅದನ್ನ ಒಂದು ಸಂದೇಶನೂ ಇರ್ಬೇಕು, ಹಾಸ್ಯನೂ ಇರ್ಬೇಕು, ಕಥೆನೂ ಇರ್ಬೇಕು. ಅಂತ ಒಂದು ನಾಟಕ ಮಾಡಿದ್ರೆ ಜನರು ನೋಡೇ ನೋಡ್ತಾರೆ. ನಾವೀಗ ಮತ್ತೆ ಈಗ ರಂಗರೇಖಾ ಕಲಾವಿದ ಬಸವರಾಜ್ ಚಿತ್ರಕೂರು ಸ್ವತಃ ನಟ, ನಿರ್ದೇಶಕ, ನಾಟಕಕಾರ ಬರೀತಾರ. ಒಂದು ಚಂದಾಗಿ ಒಂದು ನಾಟಕ ಹೊಡಿದ್ರು. ಈಗ ಪ್ರಚಲಿತ ಏನು ನಡೆದೋದು ಅದರ ಬಗ್ಗೆ ಇದು ಬಂತಲ್ಲ ಕೋವಿಡ್, ಆ ಟೈಮ್ನಾಗದ್ದು ಹಾಸ್ಯಮಯವಾಗಿ ಮಸ್ತ್ ಚಂದಾಗಿ ಬರ್ತಿದ್ರು. ಕಡಿ ತನಕ ನೋಡಿ ಎಂಜಾಯ್ ಮಾಡಿದ್ರು. ಸರ್, ಈಗ ನೀವು ಇಲ್ಲಿ ಒಂದು 45 ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿರಿ. ಹೌದು. ಇಲ್ಲಿಗೆ ನಿಮ್ಗೆ ಒಟ್ಟಾರೆಯಾಗಿ ಯಾವ್ಯಾವ ಪ್ರಶಸ್ತಿಗಳು ಲಭಿಸಿದಾವ ಸರ್? ನನಗೆ ಮೊದಲು ಬೆಸ್ಟ್ ಆಕ್ಟರ್ ಅಂತ ಹೇಳಿ ಕಾರ್ಪೊರೇಷನ್ದವರು ನೀಡಿದ್ದಾರೆ. ಆಮೇಲೆ ನನಗೆ ಎಲ್ಲಕ್ಕಿಂತ ಮಹತ್ವದ ಅಂತಂದ್ರೆ GH ರಾಘವೇಂದ್ರ ಪ್ರತಿಷ್ಠಾನದಿಂದ ನಾನು ಅವ್ರ GH ಅವ್ರ ಶಿಷ್ಯ ಆಗಿದ್ದಕ್ಕೆ ನನಗೆ ಅದೇ ಒಂದು ಮಹತ್ವದ ಒಂದು GH ಪ್ರಶಸ್ತಿ ಸಿಕ್ಕದು. ಅದು ಪ್ರತಿ ವರ್ಷ ಒಬ್ಬ ಒಳ್ಳೆಯ ಕಲಾವಿದರಿಗೆ, ಒಳ್ಳೆ ಅಚೀವ್ ಮಾಡಿದವರಿಗೆ ಕೊಡ್ತಾರೆ. ಅದೊಂದು ಅಚೀವ್ಮೆಂಟ್. 2020 ನನಗೆ GH ಪ್ರತಿಷ್ಠಾನದ ಪ್ರಶಸ್ತಿ, ಜೀವಮಾನದ ಪ್ರಶಸ್ತಿ ಸಿಕ್ಕದು. ಸರ್, ಒಟ್ಟಾರೆಯಾಗಿ ಈಗಿನ ಯುವ ಪೀಳಿಗೆಗೆ ಚಿಕ್ಕದಾಗಿ ಚೊಕ್ಕದಾಗಿ ಏನ್ ತಾಲೀಮನ್ನ ಹೇಳ್ತೀರಿ ಸರ್ ನೀವು, ನಿಮ್ಮ ಅನುಭವ? ಏನಿಲ್ಲ, ಈಗ ನಾ ಮಾಡಿದ್ದನ್ನ ನೀವು ಮಾಡ್ಬೋದು ಅಷ್ಟೇ. ಏನಿಲ್ಲ, ನಾನು ರಿಹರ್ಸಲ್ಗೆ 6 ಗಂಟೆಗೆ ಬಾ ಅಂದ್ರೆ 6 ಗಂಟೆಗೆ ಕರೆಕ್ಟ್ ಇರ್ತಿದ್ದೆ. ಅವರು ಎಷ್ಟು ಹೇಳ್ತಿದ್ರು ಅಷ್ಟು ಕಲಿತಿದ್ದೆ. ಕಲಿಯೋದು ಬಹಳ ಅದ, ಇನ್ನೂ ಕಲಿಬೇಕಾಗಿದೆ. ನಾ ಇಷ್ಟು ಮುದುಕರಾದ್ರು ಮೊದಲು ಆಕ್ಷನ್ ಮಾಡಿ ಆಮೇಲೆ ಮಾತಾಡ್ತಾನೆ ಅಂದ್ರೆ ಅವನ್ಲಿಂದನೂ ನಾನು ಕಲಿಯೋದು. ಅಂದ್ರೆ ಕಲಿಯೋದು ಸಾಕಷ್ಟು ಅದು. ಆ ಕಲಿಯೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಬರಬೇಕು ಅಷ್ಟೇ. ನಾ ಕಲಿಯುವುದು ಸಾಕಾರದಷ್ಟಿಗೆ ಕಲಿತವ್ರು ಯಾರಿಲ್ಲಿ ಅಂದಂಗೆ ಸರ್. ಸರ್, ನೀವು ಹಾಸ್ಯ ಕಲಾವಿದ ಆದ್ರೆ ಮಿಮಿಕ್ರಿ ಯಾರಾದ್ರೂ ಮಾಡ್ತೀರಿ ಸರ್? ಮಿಮಿಕ್ರಿ ನಾನು ಮೊದಲು ಕೆಷ್ಟೋ ಮುಖರ್ಜಿದ್ ಮಾಡ್ತಿದ್ದೆ. ಸರ್, ಅವಾಗ ಕುಡ್ಕೊಂಡು ಕೆಷ್ಟೋ ಮುಖರ್ಜಿ ಮಾಡ್ತಿದ್ದೆ. ಇತ್ತೀಚೆಗೆ ಮಿಮಿಕ್ರಿ ಮಾಡ್ತಾ ಇಲ್ಲ, ಅವಾಗ ಮಾಡ್ತಿದ್ದೆ. ಯಾವ್ದು ರಾಜಕಾರಣಿಗಳು ಇಲ್ಲ, ಯಾವ್ದು ಮಾಡಿಲ್ಲ. ಅವಾಗ ಹೈಸ್ಕೂಲ್ನಾಗೆ ಕಾಲೇಜ್ನಾಗ ಇದ್ದಾಗ ಮಾಡಿದ್ದು. ಆಮೇಲೆ ನನಗೆ ಅವಕಾಶ ಸಿಕ್ಕಿಲ್ಲ, ಮಾಡಕ್ಕೂ ಹೋಗಿಲ್ಲ ನಾನು. ಯಾಕಂದ್ರೆ ಅದು ಮಿಮಿಕ್ರಿ ಮಾಡೋದು ಕಾಪಿ ಮಾಡ್ದಂಗೆ ಆಗ್ತದೆ ಅಂತೇಳಿ ನನ್ನಂತ ನಾ ಉಳಿಯಲಿಲ್ಲ ಅಂತೇಳಿ ಅದನ್ನು ಬಿಟ್ಬಿಟ್ಟೆ. ಇದು ನಾಟಕದ ಬಗ್ಗೆ ನನಗೆ ಈ ಪಾತ್ರ ಏನು ಕೊಡ್ತಾರೆ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ. ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತನ ತಮ್ಮ ಅನುಭವನ ಹಂಚ್ಕೊಂಡಿರಿ, ಯುವಕರಿಗೆ ಒಂದು ಸಂದೇಶನ ಕೊಟ್ಟಿರಿ. ಇನ್ನೂ ಒಳ್ಳೇದಾಗ್ಲಿ, ಹೆಚ್ಚಿನ ಪಾತ್ರ ಸಿಗಲಿ, ಹಾಗೂ ಸಿನಿಮಾ ರಂಗಕ್ಕೂ ನೀವು ಕಾಲಿಡ್ಬೇಕು ಅನ್ನೋದು ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಲೆಗೆ ನಾಟಕ ಹಾಗೂ ರಂಗಭೂಮಿ, ನೀವು ಯಾವ ಕಲೆನ ಆಯ್ಕೆ ಮಾಡ್ಕೊಳ್ತೀರಿ ಅಲ್ಲಿ ಶ್ರದ್ಧೆ, ನಿಷ್ಠೆ, ಭಕ್ತಿ ಇರಬೇಕು ಅನ್ನೋದು ಮೆಹರ್ವಾಡಿ ಅವರ ಒಂದು ಮಾತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ,
ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.